ಸುಣ್ಣ ಮೇಜರ್ ಆಗಿ ನಾವು ಏನಕ್ಕೆ ಹೊಡಿತೀವಪ್ಪ ಅಂದ್ರೆ ದಕ್ಷಿಣದಿಂದ ಬರ್ತಕ್ಕಂಥ ಬಿಸಿಲುಗಳು ಏನಿರುತ್ತಲ್ಲ ಅದು ಡೈರೆಕ್ಟ್ ಆಗಿ ಬಿಸಿಲಿಗೆ ಬುಡ ಎಕ್ಸ್ಪೋಸ್ ಆದಾಗ ಏನಾಗುತ್ತಪ್ಪ ಅಂದ್ರೆ ಬುಡ ಒಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಬುಡ ಲಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಬಿಸಿಲು ಜಾಸ್ತಿ ಬಿದ್ದಿರುತ್ತಲ್ಲ ಅಂತ ಕಡೆ ಏನಾಗುತ್ತಪ್ಪ ಅಂದ್ರೆ ಬುಡ ಕ್ರಮೇಣವಾಗಿ ಲಡ್ ಆಗ್ತಾ ಹೋಗ್ಬಿಟ್ಟು ಮರ ವೀಕ್ ಆಗ್ತಾ ಹೋಗಿ ಮುಂದೊಂದು ದಿನ ಜೋರ ಗಾಳಿ ಬೀಸಿದಾಗ ಏನಾದರೂ ಕಾನ್ಸಿಕ್ವೆನ್ಸಸ್ ಇದ್ದಾಗ ಫಸ್ಟ್ ಬಿದ್ದೋಗ್ಬಿಡುತ್ತೆ ಮರ. 20-30 ವರ್ಷದಿಂದ ಉಳಿಸ್ಕೊಂಡ್ ಬಂದಿರತಕ್ಕಂಥ ಮರಗಳು ಒಂದು ಗಾಳಿಗೆ ಬುಡ ವೀಕ್ ಆಗಿದ್ದಾಗ ಏನಾಗುತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಇದು ನಮಗೆ ಯಾವಾಗ ಜಾಸ್ತಿ ಇರುತ್ತಪ್ಪ ಬಿಸಿಲು ಅಂದರೆ ಸಾಮಾನ್ಯವಾಗಿ ನಮಗೆ ದಕ್ಷಿಣಾಯನ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದೀಪಾವಳಿ ಹಬ್ಬ ಮುಗಿದಿದ್ದ ತಕ್ಷಣ ನಮಗೆ ಸೂರ್ಯ ಯಾವಾಗ ದಕ್ಷಿಣದ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗೋದು ಅಂದರೆ ನಮ್ಮ ಭೂಮಿ ಇದ್ದಿದ್ದು ಏನಾಗುತ್ತಪ್ಪ ಅಂದರೆ ಸೂರ್ಯನ ಕಿರಣಗಳು ಆದಷ್ಟು ದಕ್ಷಿಣದ ಕಡೆ ಹೋಗ್ತಾ ನಮ್ಮ ಚಳಿಗಾಲ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅವಾಗ ಇದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಿಸಿಲು ಡೈರೆಕ್ಟಾಗಿ ಕಾಂಡಕ್ಕೆ ಹೊಡೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದು ಲಡ್ಡಾಗ್ತಾ ಇರುತ್ತೆ. ಆದಷ್ಟು ರೈತರು ಈ ಸುಣ್ಣ ಹೊಡೆಯೋದಾಗಿರ್ಬೋದು ಅಥವಾ ಈ ಗರಿಗಳನ್ನು ಕಟ್ಟೋದಾಗಿರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಶೇಡ್ ನೆಟ್ ಬಳೆ ಪರದೆ ನೆರಳಿನ ಪರದೆ ಏನಿರುತ್ತಲ್ಲ ಅದನ್ನು ಕಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಬಿಸಿಲು ಡೈರೆಕ್ಟಾಗಿ ಬುಡಕ್ಕೆ ಬೀಳೋದಿಲ್ಲ. ಆದಷ್ಟು ಬಿಸಿಲು ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ತಾಕ್ತಾ ಇದ್ದಾಗ ಏನಾಗುತ್ತಪ್ಪ ಅಂದರೆ ಬುಡ ಸಂರಕ್ಷಣೆಗೊಳ್ಳುತ್ತೆ, ಬುಡ ಗಟ್ಟಿಮುಟ್ಟಾಗಿರುತ್ತೆ. ಇದನ್ನು ಎಲ್ಲಿ ತನಕ ಹೊಡಿಬೇಕು, ಯಾವ ದಿಕ್ಕಲ್ಲಿ ಹೊಡಿಬೇಕು ಜಾಸ್ತಿ ಅಂದರೆ ಆದಷ್ಟು ಈ ನೈಋತ್ಯ ದಿಕ್ಕಲ್ಲಿ ಏನು ಬರುತ್ತಲ್ಲ ಈ ಕಡೆ ಸ್ವಲ್ಪ ಜಾಸ್ತಿ ಹೊಡಿಬೇಕಾಗತ್ತೆ ನಾವು ಇದನ್ನು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೇ ಆದಷ್ಟು ಸುಣ್ಣ ಹೊಡೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ 50-60% ಬುಡ ಕಾಂಡ ಸುಡೋದಾಗಿರ್ಬೋದು ಅಥವಾ ಕಾಂಡ ಬಿರುಕು ಬಿಡೋದಾಗಿರ್ಬೋದು ಇದೆಲ್ಲ ನಮಗೆ ಕಂಟ್ರೋಲ್ ಆಗುತ್ತೆ. ನಾವು ಅದನ್ನು ಬಿಟ್ಬಿಟ್ಟು ನಾವು ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಬೇಸಿಗೆಗಾಲದಲ್ಲಿ ನಾವು ಹೊಡಿತೀವಿ ಅಂದರೆ ಅದು ಉಪಯೋಗ ಇರೋದಿಲ್ಲ. ಯಾಕೆಂದ್ರೆ ಮತ್ತೆ ಯುಗಾದಿ ಹಬ್ಬ ಆಯಿತು ಅಂದರೆ ನಮಗೆ ಉತ್ತರಾಯಣ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅಂದರೆ ಸೂರ್ಯನ ರೇಖೆಗಳು ಮತ್ತೆ ಉತ್ತರ ಅಭಿಮುಖವಾಗಿ ಬರ್ತಾ ಇರುತ್ತೆ. ಇದು ನಮಗೆ ಅಷ್ಟು ಅನುಕೂಲ ಅಲ್ಲ. ಒಂದು 200 ಲೀಟ್ರ್ ನೀರಿಗೆ ನೀವು ಸುಣ್ಣ ಒಂದು 25-30 kg ಅಷ್ಟು ಪುಡಿ ಸುಣ್ಣ, ಹೈಡ್ರೇಟೆಡ್ ಸುಣ್ಣ ಅಂತ ಹೇಳ್ಬಿಟ್ಟು ಏನು ಸಿಗುತ್ತೆ ಅದನ್ನು ನೀವು ಮಿಶ್ರಣ ಮಾಡ್ಕೊಂಡು ಅದಕ್ಕೆ ಬೇಕಿದ್ರೆ ನೀವು 2 kg ಬೆಲ್ಲ ಅಥವಾ 2 kg ಮೈದಾ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದು ಅಂಟಾಗ್ತಾ ಹೋಗುತ್ತೆ, ಅಂದರೆ ಗಮ್ ಅಂಶ ಇರುತ್ತೆ ಅದರಲ್ಲಿ. ಅಥವಾ ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ 1 ಲೀಟರಷ್ಟು ರಾಳನ್ನು ಬೇಕಿದ್ರೆ ಮಿಶ್ರಣ ಮಾಡ್ಕೊಂಬಿಟ್ಟು ನೀವು ಹಚ್ಚೋದ್ರಿಂದ ಏನಂತಪ್ಪ ಅಂದರೆ ಆದಷ್ಟು ಈ ಮಳೆ ಬಂದಾಗ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ರೈತರು ಈ ಸ್ಪ್ರಿಂಕ್ಲರ್ನ ಪದ್ಧತಿನ ಏನು ಅಳವಡಿಸಿರ್ತಾರಲ್ಲ ಅಂಥ ಟೈಮಲ್ಲಿ ಅದು ತೊಳೆದು ಹೋಗೋದು ಕಡಿಮೆ ಆಗುತ್ತೆ. ಸ್ವಲ್ಪ ಅಂಟಾಗಿರೋದ್ರಿಂದ ಇದು ಹಾಗೆ ಅಂಟ್ಕೊಂಡಿರುತ್ತೆ ಬುಡಕ್ಕೆ 2-3 ತಿಂಗಳು ಹೀಗೆ ಇರುತ್ತೆ. ನಂತರ ಮಳೆಗಾಲ ಸ್ಟಾರ್ಟ್ ಇದು ಸಂಪೂರ್ಣವಾಗಿ ತೊಳೆದು ಹೋದರೆ ಸಮಸ್ಯೆ ಏನಿರೋದಿಲ್ಲ. ಆದಷ್ಟು ಈ ಜೆಟ್ ಮುಖಾಂತರ ಆಗಿರ್ಬೋದು, ಸ್ಪ್ರಿಂಕ್ಲರ್ ಮುಖಾಂತರ ಮೈಕ್ರೋ ಇರಿಗೇಷನ್ ಏನು ಫಾಲೋ ಮಾಡ್ತಿರ್ತಾರಲ್ಲ ಆ ಥರ ಸಿಂಚಾಯಿ ನೀರಾವರಿ ಪದ್ಧತಿನ ಅನುಸರಿಸ್ತಕ್ಕಂಥ ರೈತರು ಈ ಆದಷ್ಟು ಸ್ವಲ್ಪ ಗಮನ ಸ್ವಲ್ಪ ಜಾಸ್ತಿ ಅಂದರೆ ಅಂಟು ಇರ್ತಕ್ಕಂಥ ಮೈದಾ ಹಿಟ್ಟಾಗಿರ್ಬೋದು ಅಥವಾ ಈ ಬೆಲ್ಲ ಆಗಿರ್ಬೋದು ಇಂಥದ್ದು ಸ್ವಲ್ಪ ಜಾಸ್ತಿ ಮಿಶ್ರಣ ಮಾಡಿಬಿಟ್ಟು ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಸುಣ್ಣ ಹಚ್ಚೋದ್ರಿಂದ ಕಾಂಡ ಬಿರಿ ಬಿಡೋದು ಅಥವಾ ಬುಡ ಸೀಳೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅಡಿಕೆ ಹೆಡ ಅಂದರೆ ಗರಿಗಳನ್ನು ಕಟ್ಟೋದ್ರಿಂದನೂ ಕೂಡ ಬಿಸಿಲು ನಮಗೆ ಡೈರೆಕ್ಟಾಗಿ ತಾಕೋದು ಕಡಿಮೆ ಆಗುತ್ತೆ. ಇದು ಹೆಚ್ಚಾಗಿ ನಮ್ಮ ತೋಟದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಾರ್ಡ್ರಲ್ಲಿ ಇರ್ತಕ್ಕಂಥ ಗಿಡಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ನಮಗೆ. ಆದ್ದರಿಂದ ಬಾರ್ಡ್ರಲ್ಲಿ ಆದಷ್ಟು ನೆರಳು ಒದಗಿಸ್ತಕ್ಕಂಥ ಬೆಳೆಗಳನ್ನು ಬಾಳೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ನುಗ್ಗೆ ಆಗಿರ್ಬೋದು ಮರ ಜಾತಿಯ ಸ್ವಲ್ಪ ಮರಗಳನ್ನು ಹಾಕೊಳ್ಳೋದ್ರಿಂದ ನಮಗೆ ನೆರಳು ಸ್ವಲ್ಪ ಚೆನ್ನಾಗಿ ಬೀಳುತ್ತೆ, ಅಲ್ಲದೇ ಬುಡ ಕೂಡ ನಮಗೆ ಸಂರಕ್ಷಣೆಗೊಳ್ಳುತ್ತೆ. ಈಗ ಮತ್ತೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಸುಣ್ಣನೇ ನಾವು ಏನಕ್ಕೆ ಕೊಡಬೇಕು ಬಿಸಿಲಿಗೆ ಇದಕ್ಕೆ ಅಂತ ಕೇಳಿದಾಗ, ಈಗ ಸುಣ್ಣದು ಅಂದರೆ ಬಿಳಿ ಇರ್ತಕ್ಕಂಥ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ವಸ್ತುವಿನ ಒಂದು ಗುಣಲಕ್ಷಣ ಏನಪ್ಪ ಅಂದರೆ ಅದು ಬಿಸಿಲನ್ನು ಒಳಗಡೆ ಹೀರ್ಕೊಳ್ಳಲ್ಲ, ಅಂದರೆ ಹೀಟ್ ಏನಿರುತ್ತಲ್ಲ ಅದನ್ನು ಒಳಗಡೆ ಇಟ್ಕೊಳ್ಳಲ್ಲ. ಅಂದರೆ ಏನೇ ಬಿಸಿಲು ಬಿದ್ರೂ ಅದು ವಾಪಸ್ ಮತ್ತೆ ಹೊರ ಹಾಕುತ್ತೆ. ಅದೇ ಕಪ್ಪು ಬಣ್ಣದ ಏನಾದರೂ ನೀವು ಹಾಕಿದ್ರಿ ಅಂದರೆ ಏನಾದರೂ ಲೇಪನ ಮಾಡಿದ್ರಿ ಅಂದರೆ ಈ ಬಿಸಿಲು ಏನು ಬಿದ್ದಿರುತ್ತಲ್ಲ ಅದು ಒಳಗಡೆ ಹೀರ್ಕೊಂಡ್ಬಿಟ್ಟು ಹೀಟ್ ಜಾಸ್ತಿ ಅಬ್ಸರ್ವ್ ಮಾಡುತ್ತದೆ. ಅಂದರೆ ಆಲ್ಬಿಡೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಇಂಗ್ಲೀಷಲ್ಲಿ. ಏನಪ್ಪ ಅಂದರೆ ಒಂದು ಬಿಸಿಲು ಬಿದ್ದಿದ್ದು ಎಷ್ಟು ಮಟ್ಟಿಗೆ ಅದು ಮತ್ತೆ ಹಿಂದಕ್ಕೆ ತಿರುಗಿ ಬರುತ್ತೆ, ರಿಫ್ಲೆಕ್ಟ್ ಆಗುತ್ತೆ ಅಂತೇಳಿ. ಆಲ್ಬಿಡೋ ಇದಕ್ಕೆ ಏನಿರುತ್ತಪ್ಪ ಅಂದರೆ ಜಾಸ್ತಿ ಇರುತ್ತೆ, ಅಂದರೆ ಏನೇ ಬಿಸಿಲು ಬಿದ್ದರೂ ಅಥವಾ ಏನೇ ಸನ್ಲೈಟ್ ಬಿದ್ದರೂ ಕೂಡ ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಯಾವುದೇ ಥರದ ಸನ್ಲೈಟು ಒಳಗಡೆ ಪೆನಿಟ್ರೇಟ್ ಆಗ್ತಾ ಇರಲ್ಲ, ಅಂದರೆ ಮೇನ್ ಕಾಂಡ ಏನಿರುತ್ತಲ್ಲ ಅದಕ್ಕೆ ಪೆನಿಟ್ರೇಟ್ ಆಗ್ತಾ ಇರಲ್ಲ. ಅದೊಂದು ಗುಣಲಕ್ಷಣ ಇರೋದ್ರಿಂದ ನಾವು ಹೆಚ್ಚಾಗಿ ಬಿಳಿ ಇರ್ತಕ್ಕಂಥದ್ದು ಸುಣ್ಣನ ನಾವು ಲೇಪನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಬಿಸಿಲಿನ ಕಿರಣಗಳಾಗಿರ್ಬೋದು ಅಥವಾ ಅದರ ಶಾಖ ಏನಿರುತ್ತಲ್ಲ ಕಾಂಡಕ್ಕೆ ಹೋಗ್ಬಿಟ್ಟು ಯಾವುದೇ ಥರ ನಮಗೆ ಡ್ಯಾಮೇಜ್ ಮಾಡೋದು ಕಡಿಮೆ ಆಗುತ್ತೆ. ಇನ್ನೊಂದು ಇದು ಪಶ್ಚಿಮಾಭಿಮುಖ ಇರ್ತಕ್ಕಂಥ ಬಾರ್ಡರ್ಗಳಲ್ಲಿ ಹೆಚ್ಚಾಗಿ ನೀವು ಈ ಥರ ಎಲೆ ಗರಿಗಳನ್ನು ಕಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನೆರಳು ಚೆನ್ನಾಗಿ ಕಾಂಡಕ್ಕೆ ಸಿಗ್ತಾ ಇರುತ್ತೆ. ಡೈರೆಕ್ಟಾಗಿ ಬಿಸಿಲು ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಬುಡ ಸಂರಕ್ಷಣೆಗೊಳ್ಳುತ್ತೆ. ಯಾವುದೇ ಥರ ಬುಡ ಸೀಳೋದಾಗಿರ್ಬೋದು, ಬುಡ ಒಡ್ಕೊಳ್ಳೋದಾಗಿರ್ಬೋದು ಈ ಥರದ್ದೆಲ್ಲ ಸಮಸ್ಯೆ ಏನು ಬರೋಲ್ಲ. ಎಳೆ ವಯಸ್ಸಿನ ತೋಟಗಳಿರೋದ್ರಿಂದ ಕಂಪಲ್ಸರಿ 5, 6, 7 ವರ್ಷ, 8 ವರ್ಷ, 10 ವರ್ಷದ, 15 ವರ್ಷದ ಒಳಗಿನ ತೋಟಗಳಿಗೆ ಕಂಪಲ್ಸರಿ ಈ ಥರ ಸುಣ್ಣ ಹೊಡೆಯೋದು ಆಗಲಿಲ್ಲ ಅಂದರೆ ಈ ಥರ ಗರಿಗಳನ್ನು ಕಟ್ಕೊಳ್ಳೋದು ಅತ್ಯವಶ್ಯಕ. ಲಡ್ಡಾಗಿರುತ್ತಲ್ಲ ಪೂರ್ತಿ ಒಳಗಡೆ ಏನು ಅದರದ್ದು ಎಕ್ಸೈಲಮ್ ಮತ್ತು ಫ್ಲೋಯಮ್ ಅಂದರೆ ಏನು ಆಹಾರ ಮತ್ತು ನೀರುಗಳನ್ನು ಸಂಚಲನ ಇರ್ತಕ್ಕಂಥ ಈಗ ಇದಿರುತ್ತಲ್ಲ ಆ ಕಾಂಡದ ಅಂಶ ಎಲ್ಲ ಕೊಳಿತಾ ಹೋಗುತ್ತೆ, ಲಡ್ಡಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಮರಕ್ಕೆ ಆಹಾರಗಳು ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಜೊತೆಗೆ ಜೋರಾಗಿ ಮಳೆ ಗಾಳಿ ಬೀಸಿದಾಗ ಮರ ಮುರ್ಕೊಳ್ಳೋದು ಜಾಸ್ತಿ ಇರುತ್ತೆ.
ಅದು ಅಲ್ಲಿ ಬಾರ್ಡಲ್ಲಿ ಇರ್ತಕ್ಕಂಥ ಮರಗಳಿಗೆ ಹೆಚ್ಚು ಗಾಳಿ ತಾಕೋದ್ರಿಂದ ಈ ಥರ ಲಡ್ಡಾಗಿರ್ತಕ್ಕಂಥದ್ದು ಬಿಸಿಲು ಬಿದ್ದಿರ್ತಕ್ಕಂಥ ಮರಗಳು ಏನಿರುತ್ತಲ್ಲ ಇವೆಲ್ಲವೂ ಬೇಗ ಬಿದ್ದು ಮತ್ತೆ ತೋಟದ ಒಳಗಡೆ ಗಾಳಿ ನುಗ್ಬಿಟ್ಟು ಬೇರೆ ಗಿಡಗಳಿಗೂ ಹಾನಿಯಾಗುವಂಥದ್ದು ಇರುತ್ತೆ. ಈ ಮರ ನೋಡಿದರೆ ನಿಮಗೆ ಸಾಧಾರಣವಾಗಿ ಕನ್ಫ್ಯೂಷನ್ ಆಗುತ್ತೆ, ತೆಂಗಿನ ಮರ ನೋಡ್ತಾ ಇದೀವಿ ನಾವು, ಅಡಿಕೆ ಮರ ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ತುಂಬ ಡೌಟ್ ಬರುತ್ತೆ. ಯಾವುದೇ ಡೌಟ್ ಇಲ್ಲ, ಇದು ಅಡಿಕೆ ಮರನೇ. ಈ ಮರಗಳು ಏನಾಗುತ್ತಪ್ಪ ಅಂದರೆ ತುಂಬ ದಪ್ಪ ಬುಡ ಬರೋದು ಇದು ನಿಮಗೆ ಸಾಮಾನ್ಯವಾಗಿ ಅಲ್ಲಲ್ಲಿ ಕಂಡು ಬರುತ್ತೆ. ಅಂದರೆ ಫಲವತ್ತತೆ ಜಾಸ್ತಿ ಇರೋ ಮಣ್ಣಲ್ಲಿ ಅಲ್ಲದೇ ಮತ್ತೆ ಸ್ವಲ್ಪ ಹೆಚ್ಚು ಪೋಷಕಾಂಶಗಳನ್ನು ಕೊಟ್ಟಕ್ಕಂತಹ ತೋಟಗಳಲ್ಲಿ ಈ ಥರ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಥರ ಮರಗಳು ಏನಾಗುತ್ತಪ್ಪ ಅಂದರೆ ನಿಮಗೆ ಆದಷ್ಟು ಫಸಲನ್ನ ತುಂಬ ಚೆನ್ನಾಗಿ ಕೊಡೋದಿಲ್ಲ. 10-15 ವರ್ಷದ ತನಕ ನಿಮಗೆ ಅಲ್ಲಲ್ಲಿ ಏನೋ ಸ್ವಲ್ಪ ಅಲ್ಪ ಫಸಲು ಕೊಡುತ್ತೆ ಬಿಟ್ಟರೆ ನಂತರದಲ್ಲಿ ಅಂಥ ಮರಗಳು ಬೇಗ ಹೋಗುತ್ತೆ. ಇದು ಏನಕ್ಕಪ್ಪ ಅಂದರೆ ಮಣ್ಣಲ್ಲಿರ್ತಕ್ಕಂಥ ಹೆಚ್ಚು ಸಾರಜನಕದ ಅಂಶ ಅಥವಾ ನಾವು ಪೋಷಕಾಂಶಗಳನ್ನು 1 ವರ್ಷ 2 ವರ್ಷ 3 ವರ್ಷ ಇದ್ದಂಗೆ ಗಿಡಗಳಿಗೆ ಹೆಚ್ಚಾಗಿ ಕೊಡ್ತಕ್ಕಂಥ ಇದ್ದಿದ್ದಾಗ ಆ ಪೋಷಕಾಂಶಗಳು ಚೆನ್ನಾಗಿ ಸಿಕ್ಕಾಗ ಏನಾಗುತ್ತಪ್ಪ ಅಂದರೆ ಸದೃಢವಾಗಿ ಬುಡಗಳು ಬೆಳ್ತಾ ಹೋಗುತ್ತೆ. ಆದಷ್ಟು ಬುಡಗಳು ಏನು ಸುತ್ತಳತೆ ಸ್ವಲ್ಪ ಕಡಿಮೆ ಇದ್ದಷ್ಟು ಕೂಡ ಮರಗಳು ತುಂಬ ಆರೋಗ್ಯವಾಗಿ ಸದೃಢವಾಗಿ ಗಟ್ಟುಮುಟ್ಟಾಗಿರ್ತವೆ. ಏನೇ ರೋಗಗಳು ಬಂದರೂ ಕೂಡ ತಡ್ಕೊಳ್ಳೋಂಥ ಸಾಮರ್ಥ್ಯ ಇರುತ್ತೆ. ಮತ್ತು ಅವು 25, 35, 40 ವರ್ಷದ ತನಕ ಕೂಡ ತಡ್ಕೊತವೆ. ಈ ಥರ ಬುಡಗಳಿದ್ದಾಗ ಏನಾಗುತ್ತಪ್ಪ ಅಂದರೆ ಬರದೇ ಇರೋ ಥರ ಏನು ಮಾಡಬೇಕಪ್ಪ ಅಂದರೆ ಆದಷ್ಟು 2-3 ವರ್ಷ ಇದ್ದಂಥ ತೋಟಗಳಲ್ಲಿ ಆದಷ್ಟು ಉಪಬೆಳೆಗಳನ್ನು ಹಾಕೊಂಡಾಗ ಸ್ವಲ್ಪ ಪೋಷಕಾಂಶಗಳನ್ನು ಇದಕ್ಕೆ ಕೊಡೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ 3-4 ವರ್ಷ ಇದ್ದಾಗ ಸ್ವಲ್ಪ ಮರಗಳು ಬಿಸಿಲು ತಿನ್ನಬೇಕು. ಈ 3 ವರ್ಷ ಇದ್ದಾಗ 4 ವರ್ಷ ಇದ್ದಾಗ ಅಡಿಕೆ ಗಿಡಗಳಲ್ಲಿ ಯಾವುದೇ ಕಾರಣಕ್ಕೂ ಬಾಳೆ ಗಿಡವನ್ನು ಹಾಕಬೇಡಿ. ಇದರಿಂದ ಏನಾಗುತ್ತಪ್ಪ ಅಂದರೆ ಮರ 3ನೇ ವರ್ಷದಲ್ಲಿ ಪ್ರೌಢಾವಸ್ಥೆಗೆ ತಿರುಗ್ತಾ ಇರುತ್ತೆ. ನೀವು ಪ್ಲಾಂಟಿಂಗ್ ಮಾಡ್ಕೊಳ್ಬೇಕಾದ್ರೆ ಅಡಿಕೆ ಸಸಿ ಬುಡ ದಪ್ಪ ಇರಬೇಕೇ ಹೊರತು ಬೆಳೆಸಿದ ಮೇಲೆ ಮರದ ಬುಡ ದಪ್ಪ ಇರಬಾರ್ದು. ಇದು ಪ್ರಮುಖವಾಗಿರುತ್ತೆ. ಆದಷ್ಟು ಪೋಷಕಾಂಶಗಳನ್ನು 3 ವರ್ಷ 4 ವರ್ಷ ಇದ್ದಾಗ ಅಡಿಕೆ ಮರಗಳಿಗೆ ಸ್ವಲ್ಪ ಕಡಿಮೆ ಕೊಡಿ. ಮತ್ತು ಫಸಲು ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಟ್ಟು ಪೋಷಕಾಂಶಗಳನ್ನು ಕೊಡ್ಕೊಳ್ಳೋದ್ರಿಂದ ನಿಮಗೆ ಸದೃಢವಾಗಿ ಗಟ್ಟಿಮುಟ್ಟಾಗಿರ್ತಕ್ಕಂಥ ಮರಗಳನ್ನು ಪಡ್ಕೊಬೋದು. ಇದರಲ್ಲಿ ನೋಡ್ಬೋದು ನೀವು ಅರ್ಧ ಅಡಿಗೆ ಒಂದೊಂದು ಗಣ್ಣಿದಾವೆ. ಇದು ಅಷ್ಟು ಸೂಕ್ತ ಅಲ್ಲ. ಆದಷ್ಟು ನೀವು ಬಾಳೆ ಆಗಿರ್ಬೋದು ಅಥವಾ ಬೇರೆ ಏನೇ ಈ ಗಿಡಗಳನ್ನು ಹಾಕ್ತೀರಾ, ಉಪಬೆಳೆಗಳನ್ನ ಹಾಕ್ತೀರಾ ಅಂದರೆ 1 ವರ್ಷ ಅಥವಾ 2 ವರ್ಷ ಇದ್ದಾಗ ಹಾಕ್ಕೊಬೇಕು. 3 ವರ್ಷ 4 ವರ್ಷ ಇದ್ದಾಗ ಯಾವುದೇ ಥರದ ನೆರಳು ಗಿಡಕ್ಕೆ ಸಿಗದೇನೆ ಹೆಚ್ಚು ಬಿಸಿಲು ಸಿಕ್ಕಷ್ಟು ಕೂಡ ಮರಗಳು ತುಂಬ ಗಟ್ಟಿಮುಟ್ಟಾಗಿರ್ತವೆ. ಗಣ್ಣುಗಳು ಸ್ವಲ್ಪ ಹತ್ತಿರದಲ್ಲೇ ಇರ್ತವೆ. ಜೊತೆಗೆ ಫಸಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲೆಗಳ ಗಾತ್ರ ತುಂಬ ಚೆನ್ನಾಗಿರುತ್ತೆ. ಬುಡ ಭಾಗ ಸ್ವಲ್ಪ ಸಣ್ಣದಾಗಿ ಬರುತ್ತೆ. ಅಲ್ಲದೆ ಮತ್ತೆ ಹೆಚ್ಚಿನ ರೈತರು ಶುಂಠಿ ಹಾಕಿ ಅದರಲ್ಲಿ ಮತ್ತೆ ಸಸಿಗಳನ್ನ ನಾಟಿ ಮಾಡಿರ್ತಾರೆ. ಶುಂಠಿಗೆ ಯಥೇಚ್ಛವಾಗಿ ಪೋಷಕಾಂಶಗಳನ್ನು ಏನು ಕೊಟ್ಟಿರ್ತಾರಲ್ಲ ಆ ಪೋಷಕಾಂಶಗಳು ಮತ್ತೆ ಗಿಡಕ್ಕೆ ಸಿಕ್ಕಾಗ ಮತ್ತೆ ಅದಕ್ಕೆ ಶುಂಠಿ ತೆಗೆದಾದ ಮೇಲೆ ಪೋಷಕಾಂಶಗಳನ್ನು ಕೊಡೋದು ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಮಣ್ಣಲ್ಲೇ ಹೆಚ್ಚಿನ ಫಲವತ್ತತೆ ಇರೋದ್ರಿಂದ ಮತ್ತೆ ಅಂಥ ಗಿಡಗಳಿಗೆ ನೋಡ್ಕೊಂಡ್ಬಿಟ್ಟು ಪೋಷಕಾಂಶಗಳನ್ನು ಕೊಡ್ಕೊಳ್ಳೋದು ತುಂಬ ಸೂಕ್ತ.